ಕಾಲೋನಿ ಕಡೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗ್ಗೆ ನಾನು ಅಡುಗೆ ಮಾಡೋಣ ಅಂತ ಮನೆ ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ. ನೋಡ್ರೆ ತುಂಬಾ ಸೌಂಡ್ ಬರ್ತಾಯಿತ್ತು ಹೊರ್ಗಡೆಯಿಂದ. ಏನು ಅಂತ ನೋಡೋಣ ಅಂತ ಹೊರ್ಗಡೆ ಹೋದರೆ ಪಕ್ಕದ ತೋಟದಲ್ಲಿ ಏನೋ ಕೆಲಸ ಮಾಡೋಕ್ಕೆ ಅಂತ ಜನ ಬಂದಿದ್ರು ಅನಿಸುತ್ತೆ. ಏನು ಕೆಲಸ ಮಾಡ್ತಾವ್ರೆ ನೋಡೋಣ ಅಂತ ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದ್ರೆ ಕೈಯಲ್ಲೆಲ್ಲ ಬರೀ ಬಕೆಟ್ಗಳು. ಸೊ ಚಂಬಿಡ್ಕೊಂಡು ಹೊಲ್ತಕ್ಕೆ ಹೋಗೋದು ನೋಡಿದ್ದೀನಿ, ಬಕೆಟ್ ಇಟ್ಕೊಂಡು ಬರೋದು ನಾನೆಂದೂ ನೋಡಿರಲಿಲ್ಲ. ಬಟ್ ಏನೋ ಇದೆ ಇದರಲ್ಲಿ, ನೋಡೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡೋದಕ್ಕೇ ಹೋಗೋಣ ಅಂತ ಹೋದೆ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಫುಲ್ ಎಲ್ಲ ಟ್ಯಾಕ್ಟ್ರ್ ಹೆಂಗೆ ಉಳುತ್ತೋ ಹಂಗೆ ಎಲ್ಲನೂ ಕೂಡ ಆರಿಸ್ಕೊಂಡಿದ್ದಾರೆ. ಸಂಕ್ರಾಂತಿ ಸ್ಪೆಷಲ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಎಲ್ರೂ ಸ್ಪೆಷಲ್ಲಾಗಿ ತಿನ್ನೋವಂಥದ್ದೇ ಗೆಣಸು. ಅದನ್ನೇ ನಾನು ಹೇಳಿದ್ದು ಅವಾಗಲಿಂದ ಊರ ಕಡೆ ಹೇಳ್ತಾರಲ್ಲ, ಬತ್ತಿಯ ಗೆಣಸು ಕೀಳೋಣ, ಗೆಣಸು ಕಿತ್ತಕ್ಕೆ ಹೋಗೋಣ ಅಂತೇಳಿ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಬನ್ನಿ ನಾವು ಇವಾಗ ಗೆಣಸು ಕೀಳಕ್ಕೆ ಹೋಗೋಣ. ರೈತರು ಹೊಲದಲ್ಲಿ ಹೆಂಗೆ ಬೆಳೆದಿದ್ದಾರೆ ಅಂತ ನೋಡ್ತಾ ಅದನ್ನೆಲ್ಲನೂ ಆರಿಸಿ ಬಾಣಲಿಗೆ ಹಾಗೆ ಬಕೆಟಿಗೆ ಹಾಕ್ಕೊತಾ ಇದ್ದಾರೆ. ಮೊದಲೆಲ್ಲ ಕಾಡು ಜನ ತಿಂತಾ ಇದ್ದಿದ್ದನ್ನ ಇವಾಗ ನಾವು ವಿಶೇಷವಾಗಿ ಒಂದು ದಿನ ಇಟ್ಕೊಂಡು ತಿಂತಾ ಇದ್ದೀವಿ. ಇದು ಸ್ವೀಟ್ ಗೆಣಸು ಟ್ಯಾಕ್ಟ್ರಲ್ಲಿ ಉತ್ತಿರೋದನ್ನ ಎಲ್ಲರೂ ಕೂಡ ಇದು ಆರಿಸ್ಕೊತಾ ಇದ್ದಾರೆ, ಅಂದರೆ ಆಯ್ತಾ ಇದ್ದಾರೆ. ಊರ ಕಡೆ ಕೆಲಸ ಮಾಡೋಕ್ಕೆ ಸಿಗೋದೇ ತುಂಬಾ ಕಷ್ಟ ಜನಗಳು. ಅದರಲ್ಲೂ ಕೂಡ ಇವರು 15 ಜನನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲಸಕ್ಕೆ ಅಂಥೇಳಿ. ಇದು ಸ್ವೀಟ್ ಗೆಣಸನ್ನೆಲ್ಲ ಆರಿಸ್ಕೊತಾ ಇದ್ದಾರೆ ನೋಡಿ. ಆದರೂ ತುಂಬ ದೊಡ್ಡದಾಗಿ ಬರ್ತಾಯಿತ್ತು, ಅದೇನೋ ತುಂಬಾ ಸಣ್ಣಗೆ ಬಂದಿದೆ, ಏನಂತಾನೆ ಗೊತ್ತಿಲ್ಲ. ಅದು ಭೂಮಿ ಮೇಲೆ ಹೋಗುತ್ತೆ ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇದು ಸ್ವೀಟ್ ಗೆಣಸು ಹಾಕಿದಾರಲ್ಲ, ಅದ್ರದ್ದು ಮೇಲ್ಗಡೆ ಇರೋ ಗಿಡನೆಲ್ಲ ಕಿತ್ತಾಕಿರೋದು. ಈ ಉದಿ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹೊರಗಡೆ ಗೆಣಸಿದೆ. ಅದನ್ನು ಇವಾಗ ಟ್ಯಾಕ್ಟ್ರ್ ಮೂಲಕ ಉಳಿಸಿ ಅದನ್ನು ಅಗಿತಾರೆ. ಅದಕ್ಕೆ ಅಂತ ಕೆಲಸ ಮಾಡೋಕ್ಕೆ ಅಂತೇಳಿ ತುಂಬ ಜನ ಬಂದಿದ್ದಾರೆ. ಸೊ ಹೆಂಗೆ ಸ್ವೀಟ್ ಗೆಣಸನ್ನ ಅಗಿತಾರೆ, ಅದನ್ನು ಹೆಂಗೆ ತೆಗಿತಾರೆ ಅಂತ ತೋರಿಸ್ತೀನಿ. ಇನ್ನೇನು ಸಂಕ್ರಾಂತಿ ಬಂತಲ್ಲ, ಅದಕ್ಕೋಸ್ಕರ ಈ ಸೀಸನಲ್ಲಿ ಎಲ್ಲ ಗೆಣಸನ್ನು ಕೂಡ ಈಚೆಗೆ ತೆಗಿತಾರೆ. ಈ ಗೆಣಸು ಬಂದು ಮೆಡಿಸನ್ಗೆ ಹೋಗುತ್ತೆ, ತಿನ್ನೋಕ್ಕೆ ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೋ ತನಕ ಟ್ಯಾಕ್ಟ್ರು ಹೆಂಗೆ ಉಳ್ತು ಅಂತ. ಸೇಮ್ ಹೊಲನ ಹೆಂಗೆ ಉಳುತ್ತೋ ಅದೇ ರೀತಿಯಾಗಿ ಆ ದಿಬ್ಬಗಳನ್ನೆಲ್ಲ ಉಳ್ಕೊಂಡು ಹೋಗುತ್ತೆ. ಅದ್ರೊಳಗಡೆ ಇರೋಂಥ ಗೆಣಸೆಲ್ಲನೂ ಈಚೆಗೆ ಉಲ್ಟಾಗಿ ಈಚೆಗೆ ಬರುತ್ತೆ. ಆವಾಗ ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದವರೆಲ್ಲ ಆ ಗೆಣಸನ್ನ ಆಯ್ಕೋಬೇಕು. ತುಂಬ ಹೊತ್ತಾಗೋದ್ರೆ ಭೂಮಿ ಕಲರು ಅಂದರೆ ಮಣ್ಣಿನ ಕಲರು ಗೆಣಸು ಕಲರು ಒಂದೇ ಆಗಿರೋದ್ರಿಂದ ಸಿಕ್ಕೋದಿಲ್ಲ, ಮಿಕ್ಸ್ ಆಗೋಗುತ್ತೆ. ಹಂಗಾಗಿ ಒಂದೊಂದೇ ಲೈನ್ ಉಳ್ತಾ ಇದ್ದಂಗೆ ಒಂದೊಂದೇ ಲೈನು ಗೆಣಸನ್ನೆಲ್ಲನೂ ಆರಿಸ್ಕೋಬೇಕು. ಅದಕ್ಕೆ ಅಂತಲೇ ಇಷ್ಟೊಂದು ಜನ ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲರೂ ಆರಿಸ್ತಾ ಇದ್ರೆ ಒಂದು 2-3 ಜನ ಅದನ್ನ ಎತ್ಕೊಂಡು ಹೋಗಿ ಅಲ್ಲಿ ರಾಶಿಯಾಗಿ ಗುಡ್ಡೆ ಹಾಕ್ತಾ ಇದ್ದಾರೆ. ನಾನು ಅವ್ರ ಜೊತೆನೇ ಮಾತಾಡ್ಸೋಣ, ಇದ್ರ ಬಗ್ಗೆ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಯಾರೂ ವಿಡಿಯೋನಲ್ಲಿ ಬರ್ತೀವಿ ಅಂದಿದ ತಕ್ಷಣ ಎಲ್ಲ ಬೇಡ ಅಂತ ಇದ್ರು. ಹಂಗಾಗಿ ಅವ್ರ ಜೊತೆ ಏನೂ ಮಾತಾಡೋಕ್ಕಾಗಲಿಲ್ಲ. ಸೊ ಇಷ್ಟೋ ತನಕ ಇಲ್ಲಿ ಗೆಣಸನ್ನೆಲ್ಲ ತಗೊಂಬಂದ್ರಲ್ವ, ಅದನ್ನೆಲ್ಲನೂ ಇಲ್ಲಿ ಗುಡ್ಡೆ ಹಾಕಿದ್ದಾರೆ. ಆಮೇಲೆ ಇದನ್ನೆಲ್ಲ ತೊಳೆದು ಆಮೇಲೆ ಮಾರ್ಕೆಟ್ಗೆ ಹಾಕೋದು. ಮಾಲ್ನವ್ರು ಕೂಡ ಬರ್ತಾರೆ ಇಲ್ಲಿ ತೊಗೊಂಡು ಹೋಗೋಕ್ಕೆ. ಬಟ್ ಮಾಲವ್ರು ಬಂದರೆ ಕಡಿಮೆ ಕೇಳ್ತಾರೆ ಅಂತೇಳಿ ಇವ್ರು ಕೊಟ್ಟಿಲ್ಲ. ಇವರೇ ರೈತರೇ ಓನಾಗಿ ಡೈರೆಕ್ಟ್ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾಯಿದ್ದಾರೆ. ಏನಣ್ಣ ನಿಮ್ಮ ಹೆಸರು? ಯಾವ ಊರವರು? ಹೌದಾ, ಊರೊಳಗಿರೋದ ನಿಮ್ಮ ಮನೆ? ದೇವಸ್ಥಾನ ಕಡೆ, ಕಾಲೋನಿ ಕಡೆ. ಗೆಣಸಲ್ಲಿ ಇದೆ ಉಳ್ಕಾಗಿರೋಂಥ ಗೆಣಸು ಫ್ರೆಂಡ್ಸ್. ನೋಡಿ ಎಷ್ಟು ಓಲಾಗೈತೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಇದು ತುಂಬಾ ಓಲಾಗಿದೆ, ಎಲ್ಲ ಚುಕ್ಕಿ ಥರ. ಸೊ ಇದ್ರೊಳಗಡೆ ಹುಳ ಹೋಗ್ಬಿಟ್ಟು ಎಲ್ಲನೂ ಚೆನ್ನಾಗಿ ತಿಂದಾಕ್ಬಿಟ್ಟೈತೆ. ಹಂಗಾಗಿ ಇದನ್ನು ಯಾರೂ ತೊಗೊಳ್ಳಲ್ಲ, ಅದಕ್ಕಂತಲೇ ಸಪ್ರೇಟಾಗಿ ಬಿಸಾಕಿದ್ದಾರೆ ಅಷ್ಟೇ. ಇದು ಫುಲ್ ಕೆಟ್ಟೋಗ್ಬಿಟ್ಟಿದೆ ನೋಡಿ. ಇದು ಹೊಲದ ಲಾಸ್ಟಲ್ಲಿ ಕಾಲ್ಯ ಇತ್ತು, ಅಂದರೆ ಹೊಳೆ ಇತ್ತು. ಹಂಗಾಗಿ ಟ್ಯಾಕ್ಟ್ರ್ ತಿರುಗಿಸೋಕ್ಕೆ ಫ್ರೀಯಾಗಿ ಜಾಗ ಇಲ್ದಿರೋದ್ರಿಂದ ಟ್ಯಾಕ್ಟ್ರ್ ತುಂಬಾ ಕಷ್ಟಪಡ್ತಾಯಿದ್ರು ತಿರುಗಿಸೋದಕ್ಕೆ. ಸೊ ಈ ಕೆಲಸಕ್ಕೆ ಜಾಸ್ತಿ ಜನ ಬೇಕು. ಯಾಕಂದರೆ ಟ್ಯಾಕ್ಟ್ರು ಒಂದ್ಸರಿ ಏನೋ ಒಂದು ಲೈನ್ ಉತ್ಕೊಂಡು ಹೋಗ್ಬಿಡುತ್ತೆ. ಆದರೆ ಮಣ್ಣು ಡ್ರೈ ಆಗೋವಷ್ಟರಲ್ಲಿ ಅಲ್ಲಿರೋ ಗೆಣಸನ್ನೆಲ್ಲನೂ ಹಾರಿಸ್ಕೋಬೇಕು. ಇಲ್ಲಾಂದರೆ ಮಣ್ಣೊಳಗಡೆ ಮಿಕ್ಸ್ ಆಗಿ ಗೆಣಸು ಕಾಣದೇ ಇರೋ ಥರ ಆಗಿಬಿಡುತ್ತೆ.
ಇದು ಅಲ್ಲಿ ಗೆಣಸು ಕೂಡ ಹಾಕಿದಾರಲ್ಲ ಅದ್ರ ಬಳ್ಳಿ ಎಲ್ಲ ಕಿತ್ಬಿಟ್ಟು ಇಲ್ಲಿ ಕಾಲುವೆಗೆ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಆ ಕಡೆಯಿಂದ ಈ ಕಡೆಗೆ ದಾಟಬೇಕಲ್ಲ ಕಾಲುವೆನ, ಅದಕ್ಕೆ ಯಾರೂ ಬೀಳದೆ ಇರಲಿ ಅಂದ್ಬಿಟ್ಟು ಇದನ್ನೇ ಇದು ಕಾಲುವೆಗೆ ತುಂಬಿಟ್ಟು ಅದ್ರ ಮೇಲಿಂದ ಓಡಾಡ್ತಾವ್ರೆ. ಸೊ ಇಷ್ಟೊಂದು ನೋಡಿ ಇದೆ ಅದೆಲ್ಲನೂ ನೋಡಿ, ಇದೆಲ್ಲ ಗೆಣಸಿಂದು ಬಳ್ಳಿ, ಇದು ಮೇಲ್ಗಡೆದು ಗಿಡ. ಸೊ ಇದೇನು ವೇಸ್ಟ್ ಏನಾಗಲ್ಲ, ಇದು ಕೂಡ ಗೊಬ್ಬರ ಆಗುತ್ತೆ ನೆಕ್ಸ್ಟ್ ಬೆಳೆಗೆ. ಇಷ್ಟು ಜನ ಗೆಣಸನ್ನ ಆರಿಸ್ತಾರೆ. ಇಷ್ಟು ಜನ ಆರಿಸಿದ್ನ ಒಂದು 2-3 ಜನ ತೊಗೊಂಡೋಗಿ ಅಲ್ಲಿ ಗುಡ್ಡೆ ಮಾಡಿರೋತಕ್ಕೆ ರಾಶಿ ಮಾಡಿರೋತಕ್ಕೆ ಹಾಕ್ಬಿಟ್ಟು ಬರ್ತಾರೆ. ನೀವು ಮಾತಾಡೋದಕ್ಕೂ ನಾವು ಮಾತಾಡೋದು ಯಾರು ಮಾತಾಡ್ರು ಒಂದೇ. ಅದು ನಿಮ್ಮ ಫೋಟೋ ಮೊಬೈಲಿಗೆ ಬರ್ತಾವ. ನಾನು ವಿಡಿಯೋ ಮಾಡೋದನ್ನೇ ನೋಡ್ಕೊಂಡು ನಿಂತಿತ್ತು ಈ ಹಸಿನ ಕರು. ಹಂಗೆ ಪಕ್ಕದಲ್ಲಿ ಅದ್ರ ಅಮ್ಮಗಳೆಲ್ಲ ಮಲಿಕೊಂಡಿದ್ವು. ಯಾಕೆಂದರೆ ಆ ಗೆಣಸು ತೋಟದ ಓನರು ಗೆಣಸನ್ನ ಕೀಳೋ ಬ್ಯುಸಿನಲ್ಲಿ ಹಸುಗಳ್ನ ಬೇರೆ ಎಲ್ಲೂ ಕಟ್ಟಿರಲಿಲ್ಲ. ಆ ಗೆಣಸಿನ ಬಳ್ಳಿನೇ ತಿನ್ನಕ್ಕೆ ಹಾಕ್ಬಿಟ್ಟಿದ್ರು. ಅದಕ್ಕೆ ಅವಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ ತಿನ್ನೋಕ್ಕೆ. ಎಲ್ಲನೂ ಅಲ್ಲೇ ಬಿಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದು ಅವು. ನೋಡಿರಿ ಫ್ರೆಂಡ್ಸ್, ಈ ಅಮ್ಮ ಬರೀ ಸಿಟಿಲಿ ಮಾತ್ರ ಫೇಮಸ್ ಅಲ್ಲ, ಎಲ್ಲಿವರು ಅಂತ ಗೊತ್ತಿಲ್ಲ ಈ ಅಮ್ಮ. ಬಟ್ ಎಲ್ಲಿ ನೋಡ್ರು ಈ ಅಮ್ಮಂದೇ ಫೋಟೋ. ಇಷ್ಟು ದಿನ ಮನೆ ಕಟ್ಟತ್ತವ ಅಲ್ಲಿ ಇಲ್ಲಿ ಹಾಕೊತಾ ಇದ್ರು ಮನೆ ಮುಂದಗಡೆ ಎಲ್ಲ. ಸೊ ಇವಾಗ ಊರುಗಳಲ್ಲಿ ಕೂಡ ತೋಟಗಳಲ್ಲಿ ದೃಷ್ಟಿ ಆಗದೆ ಇರಲಿ ಅಂತ ಹಾಕೊತಾರೆ. ಸೊ ಈ ಅಮ್ಮನ ನೋಡಿದ್ರೆ ನಿಜವಾಗ್ಲೂ ಯಾರಿಗೂ ದೃಷ್ಟಿನೇ ಏನಕ್ಕೆ ಹಾಕಿರ್ತಾರೋ ಅದಕ್ಕೆ ನಿಜವಾಗ್ಲೂ ದೃಷ್ಟಿ ಆಗಲ್ಲ ಅಂತ ಅನಿಸುತ್ತೆ. ಅಯ್ಯಪ್ಪ ಹಾಕಾಕ. ಸೊ ಇಷ್ಟೋ ತನಕ ಇಲ್ಲಿ ಗೆಣಸನ್ನೆಲ್ಲ ತಗೊಂಬಂದ್ರಲ್ವ, ಅದನ್ನೆಲ್ಲನೂ ಇಲ್ಲಿ ಗುಡ್ಡೆ ಹಾಕಿದ್ದಾರೆ. ಆಮೇಲೆ ಇದನ್ನೆಲ್ಲ ತೊಳೆದು ಆಮೇಲೆ ಮಾರ್ಕೆಟ್ಗೆ ಹಾಕೋದು. ಮಾಲ್ನವ್ರು ಕೂಡ ಬರ್ತಾರೆ ಇಲ್ಲಿ ತೊಗೊಂಡು ಹೋಗೋಕ್ಕೆ. ಬಟ್ ಮಾಲವ್ರು ಬಂದರೆ ಕಡಿಮೆ ಕೇಳ್ತಾರೆ ಅಂತೇಳಿ ಇವ್ರು ಕೊಟ್ಟಿಲ್ಲ. ಇವರೇ ರೈತರೇ ಓನಾಗಿ ಡೈರೆಕ್ಟ್ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾಯಿದ್ದಾರೆ. ಸಾಯಂಕಾಲ ಏನ ಬಂದು ನೋಡು ನೀನು ಯಾರು ಅವನು ಒಂದ್ಸತಿ ಬರ್ತಾನೆ ಒಂದ್ಸತಿ ಹತ್ತು ಹೋಗ್ತಾನೆ. ಅದು 3 ವರ್ಷ ಅಲ್ಲಿಗೆ ಅಲ್ಲಿಗೆ ಎತ್ತು ಅಯ್ಯ ಹಾಕ್ತೀರಿ ಏನಕ್ಕೆ ಇವ್ರಿಗೆ ಏನು ಒಂದು ಗಂಟೆ ಹೊರಗೆ ಹತ್ತೋತಾವೆ.
ನೋಡಿ ಫ್ರೆಂಡ್ಸ್, ಇದು ಸ್ವೀಟ್ ಗೆಣಸು ಹಾಕಿದಾರಲ್ಲ, ಅದ್ರದ್ದು ಮೇಲ್ಗಡೆ ಇರೋ ಗಿಡನೆಲ್ಲ ಕಿತ್ತಾಕಿರೋದು. ಈ ಉದಿ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಒಳಗಡೆ ಗೆಣಸಿದೆ. ಅದನ್ನು ಇವಾಗ ಟ್ರ್ಯಾಕ್ಟ್ರ್ ಮೂಲಕ ಉಳಿಸಿ ಅದನ್ನು ಅಗಿತಾರೆ. ಅದಕ್ಕೆ ಅಂತ ಕೆಲಸ ಮಾಡೋಕ್ಕೆ ಅಂತೇಳಿ ತುಂಬ ಜನ ಬಂದಿದ್ದಾರೆ. ಸೊ ಹೆಂಗೆ ಸ್ವೀಟ್ ಗೆಣಸನ್ನ ಅಗಿತಾರೆ, ಅದನ್ನು ಹೆಂಗೆ ತೆಗಿತಾರೆ ಅಂತ ತೋರಿಸ್ತೀನಿ. ಇನ್ನೇನು ಸಂಕ್ರಾಂತಿ ಬಂತಲ್ಲ, ಅದಕ್ಕೋಸ್ಕರ ಈ ಸೀಸನಲ್ಲಿ ಎಲ್ಲ ಗೆಣಸನ್ನು ಕೂಡ ಈಚೆಗೆ ತೆಗಿತಾರೆ. ಈ ಗೆಣಸು ಬಂದು ಮೆಡಿಸನ್ಗೆ ಹೋಗುತ್ತೆ, ತಿನ್ನೋಕ್ಕೆ ಹೋಗುತ್ತೆ. ಇದು ನಮ್ಮ ತೋಟದಲ್ಲಿರೋವಂಥ ರಾಮು. ಸೊ ಹಂಗಾಗಿ ರಾಮ ಕೂಡ ಇನ್ನು ಇಷ್ಟಪಟ್ಟು ಮೈ ಮೇಲೆ ಅದನ್ನ ಈ ಥರ ಕೈ ಸರಿದಾಗ ಬಂದಂಥ ಲೈನ್ ಇದು ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ಮು?